ಸಿಎಂ ಆದ ಬಳಿಕ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಂತಹ ಡಿಕೆ ಶಿವಕುಮಾರ್ ಹೊಸದೊಂದು ದಾಖಲೆಯನ್ನ ನಿರ್ಮಿಸಿದ್ದಾರೆ. ಈ ದಾಖಲೆಯನ್ನ ಗಮನಿಸಿದಾಗ ಡಿಕೆ ಶಿವಕುಮಾರ್ ಅವರಿಗೆ ದಿನದ 24 ಗಂಟೆ ಸಾಕಾಗ್ತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾಕಂದ್ರೆ 72 ಗಂಟೆಗಳ ತಮ್ಮ ದೆಹಲಿಯ ಪ್ರವಾಸದಲ್ಲಿ 19 ಪ್ರಮುಖ ಕೆಲಸ ಕಾರ್ಯಗಳನ್ನ ಮುಗಿಸಿ ಬಂದಿದ್ದಾರೆ ಡಿಕೆ ಶಿವಕುಮಾರ್. ಅದರ ಲಿಸ್ಟ್ ಕೂಡ ಹೇಳ್ತೀವಿ. 9ನೇ ತಾರೀಕು ಮಧ್ಯಾಹ್ನ ಇಲ್ಲಿಂದ ಹೊರಟರು, ಬೆಂಗಳೂರಿನಿಂದ ಮಧ್ಯಾಹ್ನ 2 ಗಂಟೆಗೆ ದೆಹಲಿಗೆ ಅವರು ತಲುಪ್ತಾರೆ. ಅಲ್ಲಿಂದ ಆರಂಭವಾದಂಥ ಅವರ ಕೆಲಸ ಕಾರ್ಯಗಳು ಬ್ಯುಸಿ ಶೆಡ್ಯೂಲ್. 12ನೇ ತಾರೀಕು ಮಧ್ಯರಾತ್ರಿ ಬೆಂಗಳೂರಿಗೆ ಬರ್ತಾರೆ. ಅಷ್ಟರಲ್ಲಿ ಅವ್ರು ಏನೆಲ್ಲ ಮಾಡಿದ್ರು ಅಂತ ನೋಡೋದಾದ್ರೆ, ದೆಹಲಿಗೆ ಹೋಗಿದ ತಕ್ಷಣ ಮೊದಲಿಗೆ ದೆಹಲಿಯ ಕರ್ನಾಟಕ ಭವನದಲ್ಲಿ ಪೊಲೀಸರಿಂದ ಗೌರವವಂದನೆ ಸ್ವೀಕಾರ ಮಾಡ್ತಾರೆ. ಅದಾದ ಬಳಿಕ ಛತ್ತೀಸ್ಗಢದ ಮಾಜಿ ಸಿಎಂ ಭೂಪೇಶ್ ಬಘೇಲ್ ಅವರ ಭೇಟಿ ಆಗುತ್ತೆ. ಅಲ್ಲೊಂದಷ್ಟು ಮಾತುಕತೆ ಆಗುತ್ತೆ. ಯೂತ್ ಕಾಂಗ್ರೆಸ್ ಕಚೇರಿಗೆ ಭೇಟಿಯನ್ನ ಕೊಟ್ಟು ಸಭೆ ಮಾಡ್ತಾರೆ. ರಾಷ್ಟ್ರೀಯ ಮಹಿಳಾ ಕಾಂಗ್ರೆಸ್ ಕಚೇರಿಗೆ ಭೇಟಿಯನ್ನ ಕೊಟ್ಟು ಸಭೆಯನ್ನ ಮಾಡ್ತಾರೆ. ಇನ್ನು ಅದಾದ ಬಳಿಕ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ ಅವರ ಭೇಟಿಯನ್ನ ಮುಗಿಸ್ತಾರೆ. ಅದಾದ ಬಳಿಕ ಕೇಂದ್ರ ವಸತಿ ಮತ್ತು ನಗರ ಅಭಿವೃದ್ಧಿ ಸಚಿವ ಮನೋಹರ್ ಲಾಲ್ ಖಟ್ಟರ್ ಅವರನ್ನ ಭೇಟಿ ಮಾಡಿ ಪ್ರಮುಖ ಬೇಡಿಕೆಗಳನ್ನ ಪ್ರಸ್ತಾವನೆ ಇಟ್ಟು ಚರ್ಚೆಯನ್ನ ಮುಗಿಸ್ತಾರೆ. ಅದಾದ ಬಳಿಕ ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಅದಾದ ಬಳಿಕ ಹಿರಿಯ IAS, IPS, IFS ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನ ನಡೆಸಿ ಔತಣಕೂಟದಲ್ಲಿ ಭಾಗಿಯಾಗ್ತಾರೆ. ಅದಾದ ಬಳಿಕ ಪ್ರಧಾನಿ ಮೋದಿ ಅವರ ನೇತೃತ್ವದ ಒಂದು ಪ್ರಮುಖ ಸಭೆ, ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗ್ತಾರೆ. ಆ ಸಭೆಯಲ್ಲಿ 28 ರಾಜ್ಯಗಳ ಮುಖ್ಯಮಂತ್ರಿಗಳು ಬರ್ತಾರೆ. ಸಭೆ ಮುಗಿದ ಬಳಿಕ ಕೆಲವೊಂದಷ್ಟು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೂಡ ಪಡ್ಕೊಳ್ಳುವಂತ ಕೆಲಸ ಮಾಡ್ತಾರೆ. ಅದಾದ ಬಳಿಕ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿ ಒಂದಷ್ಟು ಮಾತುಕತೆ ನಡೆಯುತ್ತೆ. ಇದಾದ ಬಳಿಕ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿಯನ್ನ ಮಾಡಿ ಮಹತ್ವದ ಒಂದಷ್ಟು ಬೇಡಿಕೆಗಳನ್ನ ಕೂಡ ಇಡ್ತಾರೆ. ಅದಾದ ಬಳಿಕ ನೀತಿ ಆಯೋಗದ ಉಪ ಕಾರ್ಯದರ್ಶಿ ಹಾಗೂ ಅದರ ಸದಸ್ಯರ ಜೊತೆಯಲ್ಲಿ ಸಭೆಯನ್ನು ನಡೆಸಿ ಔತಣಕೂಟವನ್ನು ಕೂಡ ಮಾಡ್ತಾರೆ. ಇಷ್ಟಕ್ಕೆ ಮುಗಿಯೋದಿಲ್ಲ. ದೆಹಲಿಗೆ ಹೋದಂಥ ಕಾಂಗ್ರೆಸ್ನ ಶಾಸಕ ಷಡಕ್ಷರಿ ಅವರು ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಅವರು ಅಡ್ಮಿಟ್ ಆಗಿರ್ತಾರೆ. ಅಲ್ಲಿ ಹೋಗಿ ಅವರನ್ನ ಭೇಟಿ ಮಾಡಿ ಆರೋಗ್ಯವನ್ನ ವಿಚಾರಿಸಿ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನ ಮಾಡ್ತಾರೆ. ಇದಾದ ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿ ಮಾಡ್ತಾರೆ. ಅದಾದ ಬಳಿಕ ಉಪರಾಷ್ಟ್ರಪತಿ CP ರಾಧಾಕೃಷ್ಣ ಅವರ ಭೇಟಿ ಆಗುತ್ತೆ. ಇದಾದ ಬಳಿಕ ಕೇಂದ್ರ ಜಲಶಕ್ತಿ ಸಚಿವ CR ಪಾಟೀಲ್ ಅವರ ಭೇಟಿಯನ್ನ ಮಾಡಿ ಒಂದು ಮಹತ್ವದ ಸಭೆಯನ್ನ ನಡೆಸ್ತಾರೆ. ಅದಾದ ಬಳಿಕ ಮಾಧ್ಯಮಗಳ ಜೊತೆಯಲ್ಲಿ ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಇದಾದ ಬಳಿಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಕೊನೆಯದಾಗಿ ಭೇಟಿ ಮಾಡ್ತಾರೆ. ಇದೆಲ್ಲ ಮುಗಿಸಿ 12ನೇ ತಾರೀಕು ನೈಟ್ 8:45 ಅಲ್ಲಿಂದ ಹೊರಟು ರಾತ್ರಿ 11:40 ಕೆಂಪೇಗೌಡ ಏರ್ಪೋರ್ಟ್ ಬರ್ತಾರೆ. ಅವ್ರ ಮನೆಯನ್ನ ತಲುಪುವಂತ ಸಮಯ ರಾತ್ರಿ 12:30ಯಿಂದ 1 ಗಂಟೆ ಆಗಿರುತ್ತೆ. ಅದಾದ ಬಳಿಕ ಮತ್ತೆ ಬೆಳಗ್ಗೆ 13ನೇ ತಾರೀಕು 9:00 ವಿಧಾನಸೌಧದಲ್ಲಿ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತ ಮೀಟಿಂಗ್ ಅನ್ನ ಮಾಡ್ತಾರೆ. ಎಲ್ಲವನ್ನ ಕೂಡ ಗಮನಿಸಿದಾಗ DK ಶಿವಕುಮಾರ್ ಅವರು ಕೇವಲ ನಾನೊಬ್ಬ ಸಂಘಟನಾಕಾರ ಅಷ್ಟೇ ಅಲ್ಲ, ನಾನೊಬ್ಬ ಅಡ್ಮಿನಿಸ್ಟ್ರೇಟರ್ ಆಗುವಂಥ ನಿಟ್ಟಿನಲ್ಲೂ ಕೂಡ ಸಮಯವನ್ನು ವೇಸ್ಟ್ ಮಾಡದೆ ಕೆಲಸವನ್ನು ಮಾಡ್ತೀನಿ ಅನ್ನುವಂಥ ವೇಗದಲ್ಲಿ ಹೋಗ್ತಾ ಇದ್ದಾರೆ. ಮುಂದಿನ 2 ವರ್ಷದಲ್ಲಿ ಇದೇ ವೇಗದಲ್ಲಿ ಮುಂದುವರಿಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ.